ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ್ಸ್ ಕ್ರಿಯೇಷನ್ಗೆ. ಇವತ್ತಿನ ವೀಡಿಯೋದಲ್ಲಿ ಸ್ನ್ಯಾಪ್ಸೀಡ್ ಆ್ಯಪಲ್ಲಿ ಫೇಸ್ ಸ್ಮೂತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಪಿಕ್ಸಾರ್ಟಲ್ಲಿ ಹೇಳ್ಕೊಟ್ಟಿದ್ದೀನಿ, ಅದಕ್ಕೂ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಮತ್ತು ಸ್ಕೆಚ್ ಬುಕ್ಕಲ್ಲೂ ಹೇಳ್ಕೊಟ್ಟಿದ್ದೀನಿ, ಆಟೋಡಿಸ್ಕ್ ಸ್ಕೆಚ್ ಬುಕ್ಕಲ್ಲಿ ಕೂಡ, ಅದು ಕೂಡ ಪ್ರೊಫೆಷ್ನಲ್ ಲೆವೆಲ್ವರೆಗೂ ಹೇಳ್ಕೊಟ್ಟಿದ್ದೀನಿ. ಮತ್ತು ಇವತ್ತು ಸ್ನ್ಯಾಪ್ಸೀಡ್ ಅಪ್ಲಿಕೇಶನಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬೇಗ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ ನಿಮ್ಗೆ ಯಾವ್ದ್ರ ಮೇಲೆ ಬೇಕು ಅಂತ. ನಾನು ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ, ಆದರೆ ಸಪೋರ್ಟ್ ಅಷ್ಟು ಚೆನ್ನಾಗಿ ಸಿಗ್ತಾಯಿಲ್ಲ. ಆದರೆ ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ಡೀಟೇಲ್ಡಾಗಿ ಹೇಳ್ಕೊಟ್ಟಿರೋದು ಅರ್ಥ ಆಗಿರುತ್ತೆ. ಅವರೆಲ್ಲ ಇಷ್ಟಪಟ್ಟಿದ್ದೀರಾ ಫ್ರೆಂಡ್ಸ್, ತುಂಬ ಜನ ಸಪೋರ್ಟ್ ಬಂದಿದೆ. ಆದರೂ ಇನ್ನೂ ಸಪೋರ್ಟ್ ಬೇಕು, ಇನ್ನೂ ನನಗೆ ಮೋಟಿವೇಶನ್ ಸಿಕ್ಕರೆ ನಿಮಗೂ ಒಳ್ಳೆ ವೀಡಿಯೋಸ್ ಬೇಗ ಬರ್ತಾ ಇರ್ತೀವಿ ಫ್ರೆಂಡ್ಸ್. ಇವಾಗ ಫೇಸ್ ಸ್ಮೂತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಯಾವುದೇ ಒಂದು ಫೇಸ್ ಸ್ಮೂತ್ ಮಾಡೋಕ್ಕಿಂತ ಮುಂಚೆ ಕಲರ್ ಕರೆಕ್ಷನ್ ಮಾಡ್ಕೋಬೇಕು ಫೋಟೋದು. ಇವಾಗ ಸ್ನ್ಯಾಪ್ಸೀಡ್ ಅಪ್ಲಿಕೇಶನಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಈ ಫೋಟೋನ. ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಟೋನ್ ಇಮೇಜ್ಗೆ ಹೋಗೋಣ. ಟೋನ್ ಇಮೇಜ್ಗೆ ಹೋಗಿ ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ಗಳು ಸಿಗುತ್ತೆ. ಈ ಥರ ನೋಡಿ, ಇಲ್ಲಿ ಈ ಥರ ಮಾಡಿದ್ರೆ ಇಲ್ಲಿ ಸ್ಯಾಚುರೇಷನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ, ಕಾಂಟ್ರಾಸ್ಟ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ಇಷ್ಟಿರಲಿ. ಆ್ಯಂಬಿಯನ್ಸ್ನ ಸ್ವಲ್ಪ ನೋಡ್ಕೊಳ್ಳೋಣ, ಸ್ವಲ್ಪ ಲೈಟಾಗಿ ಜಾಸ್ತಿ ಮಾಡ್ಕೊಳ್ಳೋಣ ಅದು ಕೂಡ. ಓಕೆ, ಇವಾಗ ರೈಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಈ ಥರ ಇದ್ದಿದ್ದು ಫೋಟೋ ಸಿಂಪಲಾಗಿ ಈ ಥರ ಆಗಿದೆ. ಇವಾಗ ಫೇಸ್ ಸ್ಮೂತ್ ಮಾಡೋಣ. ಇದಕ್ಕೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಟೂಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಬ್ಲರ್ ಆಪ್ಷನ್ ಸಿಗುತ್ತೆ, ಲೆನ್ಸ್ ಬ್ಲರ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಫುಲ್ಲು ಈ ಥರ ಚಿಕ್ಕದಾಗಿ ಮಾಡಿ ಫೇಸ್ ಬಿಟ್ಟು ಇಲ್ಲೆಲ್ಲಾರ ಸೈಡಿಗೆ ಈ ಥರ ಮಾಡಿ ಸ್ಟ್ರೆಂತ್ನ ಕಮ್ಮಿ ಮಾಡಿ. ಈ ಥರ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಸ್ಟ್ರೆಂತ್ ಜಾಸ್ತಿ ಕಮ್ಮಿ ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ ಕಮ್ಮಿ ಮಾಡ್ಕೊಳ್ಳಿ. ನಿಮ್ಮ ಫೇಸ್ ಕರೆಕ್ಟಾಗಿ ಬ್ಲರ್ ಎಲ್ಲಿ ಕಾಣುತ್ತೆ ಅಲ್ಲಿವರೆಗೂ ಕಮ್ಮಿ ಮಾಡ್ಕೊಳ್ಳಿ. ಓಕೆ, 37ಗೆ ಫುಲ್ ಫೇಸ್ ಪಿಂಪಲ್ಸ್ ಎಲ್ಲ ಹೋಗಿ ಬ್ಲರ್ ಕಾಣ್ತಾ ಇದೆ ಅಲ್ವಾ, ಇಲ್ಲಿಗೆ ನಾನು ರೈಟ್ ಮಾಡ್ಕೋತೀನಿ. ಈ ಥರ ರೈಟ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಇಲ್ಲೊಂದು ಆಪ್ಷನ್ ಕಾಣಿಸುತ್ತೆ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಲೆನ್ಸ್ ಬ್ಲರ್, ನಾವು ಲೆನ್ಸ್ ಬ್ಲರ್ ಹಾಕೊಂಡಿದ್ವಲ್ಲ ಆ ಆಪ್ಷನ್ನ ಕ್ಲಿಕ್ ಮಾಡಿ. ಇಲ್ಲಿ ಪೇಂಟ್ ಅಂತ ಇರುತ್ತೆ ಒಂದು ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಮ್ಮಿ ಮಾಡ್ಕೋಬೋದು. ಎರೇಸ್ ಮಾಡೋಕ್ಕೆ 0 ತೊಗೋಬೇಕು. ಒಪ್ಯಾಸಿಟಿ ಅಂದರೆ ಜಾಸ್ತಿ ಸ್ಟ್ರೆಂತ್ ಬೇಕಂದರೆ 100, ಹಾಗೆ ಕಮ್ಮಿ ಬೇಕಂದರೆ 75, ಈ ಥರ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಮತ್ತು ಇಲ್ಲಿ ಈ ಐ ಬಟನ್ ಏನಂದರೆ ನೀವು ಎಲ್ಲೆಲ್ಲಿ ಪೇಂಟ್ ಮಾಡಿದ್ದೀರಾ ಅಲ್ಲಿ ಕಾಣೋಕ್ಕೆ ಆ ಬಟನ್, ಇದು ಆಫ್ ಮಾಡೋಕ್ಕೆ ಕಾಣಲ್ಲ. ಓಕೆ, ಈ ಥರ ಇವಾಗ ಎರೇಸ್ ಮಾಡ್ಕೊಳ್ಳೋಕ್ಕೆ ಫುಲ್ ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಫಸ್ಟು ನಾವು 75% ತೊಗೊಳ್ಳೋಣ. ಈ ಥರ ಝೂಮ್ ಮಾಡಿ ಎಲ್ಲೆಲ್ಲಿ ಬ್ಲರ್ ಮಾಡಬೇಕು ಅಲ್ಲೆಲ್ಲಿ ಅಪ್ಲೈ ಮಾಡಿ ಫ್ರೆಂಡ್ಸ್. ಫೇಸ್ ಸ್ಮೂತ್ ಮಾಡಬೇಕಲ್ಲ, ಅಲ್ಲೆಲ್ಲಿ ಅಪ್ಲೈ ಮಾಡಿ. ನಿಮಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ವಲ್ಪ ನಾಯ್ಸ್ ಕಾಣಿಸ್ತಾ ಇದ್ದರೆ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್, ಯಾಕಂದರೆ ಔಟ್ಡೋರಲ್ಲಿ ಶೂಟ್ ಮಾಡ್ತಾಯಿದ್ದೀನಿ ವೀಡಿಯೋ, ಯಾಕಂದರೆ ಊರಲ್ಲಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಬರ್ತಾಯಿದೆ. ಓಕೆ, ಈ ಥರ ಸ್ಮೂತ್ ಮಾಡ್ಕೊಳ್ಳಿ. ಈ ಥರ ಸಿಂಪಲಾಗೆ ಫಸ್ಟು ಕ್ಲೀನಾಗಿ 75% ಇಟ್ಕೊಂಡಿದ್ದೀವಿ. ನೀವು ಝೂಮ್ ಮಾಡಿ ಈ ಥರ ಸ್ಮೂತ್ ಮಾಡ್ಕೊಳ್ಳಿ. ಫಸ್ಟು ಫುಲ್ಲು ಕ್ಲೀನಾಗಿ ಸ್ಮೂತ್ ಮಾಡ್ಕೋಬೇಕಾಗುತ್ತೆ. ಆದರೆ ನಿಮಗೆ ಪಿಕ್ಸಾರ್ಟಲ್ಲಿ ಮತ್ತು ಆಟೋಡಿಸ್ಕಲ್ಲಿ ಪ್ರೊಫೆಷ್ನಲ್ಗೂ ಹೇಳ್ಕೊಟ್ಟಿದ್ದೀನಿ. ಇದು ಕೂಡ ಪ್ರೊಫೆಷ್ನಲ್ ಟೂಲ್ ಅಂತಲೇ ಹೇಳ್ಬೋದು ಸ್ನ್ಯಾಪ್ಸೀಡ್ ಅಪ್ಲಿಕೇಶನಲ್ಲಿ. ಯಾಕಂದರೆ ಸ್ನ್ಯಾಪ್ಸೀಡ್ ಅಪ್ಲಿಕೇಶನಲ್ಲಿ ಕೂಡ ಕ್ವಾಲಿಟಿ ಲಾಸ್ ಆಗೋಲ್ಲ ಪಿಕ್ಚರ್ದು, ಅದಕ್ಕೋಸ್ಕರನೇ ಈ ಥರ ಬ್ಲರ್ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇಲ್ಲೆಲ್ಲ ವೈಟ್ ಬಂದ್ಬಿಡ್ತು. ಅದು ಯಾಕೆ ಬರುತ್ತೆ ಅಂತಲೇ ಹೇಳ್ತೀನಿ. ಇವಾಗ ಬ್ಲರ್ ಅಪ್ಲೈ ಮಾಡಿರ್ತೀರ ನೋಡಿ ಫ್ರೆಂಡ್ಸ್, ಫುಲ್ಲು ಫೋಟೋ ಬ್ಲರ್ ಅಪ್ಲೈ ಆದಾಗ ಫೋಟೋಲಿರೋ ಕಲರ್ಸ್ ಸ್ಪ್ರೆಡ್ ಆಗುತ್ತೆ ಆ ಕಡೆ ಈ ಕಡೆ. ಅದಕ್ಕೋಸ್ಕರ ಎಡ್ಜಸಲ್ಲಿ ನೀವು ಏನು ಮಾಡ್ಕೋಬೇಕಂದ್ರೆ ಎರೇಸ್ ಮಾಡ್ಕೊಬಿಡ್ಬೇಕು ಫ್ರೆಂಡ್ಸ್. ಎರೇಸ್ ಮಾಡ್ಕೊಂಡು ನಿಮ್ಗೆ ಎಡ್ಜಸ್ ಬಿಟ್ಟು ಮಿಕ್ಕಿದ ಕಡೆ ಎಲ್ಲ ಮಾಡ್ಕೊಳ್ಳಿ. ಫಸ್ಟ್ ಫುಲ್ಲು ಮಾಡ್ಕೊಬಿಡಿ, ಆಮೇಲೆ ಲಾಸ್ಟಲ್ಲಿ ಎರೇಸ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಡೀಟೇಲ್ಡಾಗಿ ಗೊತ್ತಿರುತ್ತೆ ಎಲ್ಲೆಲ್ಲಿ ನಮಗೆ ಕಲರ್ಸ್ ಹೋಗಿದೆ ಅಂತ, ಅಂದರೆ ಸ್ಪ್ರೆಡ್ ಆಗಿದೆ ಅಂತ. ನೋಡಿ ಈ ಥರ ಫಸ್ಟು ಪರ್ಫೆಕ್ಟಾಗಿ ಮಾಡ್ಕೊಬಿಡಿ. ಒಳ್ಳೆ ರೆಸ್ಪಾನ್ಸ್ ಬಂದರೆ ನಾನು ಕೂಡ ಮೋಟಿವೇಟ್ ಆಗಿ ನೋಡಿ ಇಲ್ಲಿ ಗುಳ್ಳೆಗಳಿರೋ ಥರ ಪಿಂಪಲ್ಸ್ ಇರೋ ಹತ್ರ 100% ಇಟ್ಕೊಂಡು ಮಾಡ್ಕೋತೀನಿ. ಯಾಕಂದರೆ ಅದೆಲ್ಲ ರಿಮೂವ್ ಆಗಬೇಕು. ನಮಗೆ ಫುಲ್ ರಿಮೂವ್ ಆದ್ರೇ ಬ್ಲರ್ ಆಗಿ ಅದು ಫೇಸ್ ಸ್ಮೂತ್ ಆಗೋದು. ಟೆಕ್ಸ್ಚರ್ಸ್ ಇರುತ್ತಲ್ವ ಅಲ್ಲೆಲ್ಲ ಎರೇಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬ್ಲರ್ ಅಪ್ಲೈ ಮಾಡಬೇಕಾದ್ರೆ ಒಂದು ಕಡೆ ಮಾಡಿ ಒಂದು ಕಡೆ ಬಿಡೋಕ್ಕಾಗಲ್ಲ, ಫುಲ್ ಅಪ್ಲೈ ಮಾಡ್ಕೋಬೇಕು ಈ ಥರ. ನೋಡಿ ಇಲ್ಲೂ ಒಂದು ಒಳ್ಳೆ ಲುಕ್ಕೇ ಬಂದಿದೆ ಫೇಸ್ ಸ್ಮೂತಲ್ಲಿ. ಫಸ್ಟು ಕ್ಲೀನಾಗಿ ಈ ಥರ ಮಾಡ್ಕೊಬಿಡೋಣ. ಸಿಂಪಲಾಗಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಮಾತ್ರ ಮಾಡ್ಕೋಬೇಕು.
ಎರೇಸರ್ ತೊಗೊಂಡು ಎಡ್ಜಸಲ್ಲಿ ಅಳಿಸೋಣ ಫ್ರೆಂಡ್ಸ್. ಎಡ್ಜಸಲ್ಲಿ ಇವಾಗ ಈ ಥರ ಕೂದಲಿರುತ್ತಲ್ವ ಅಲ್ಲೆಲ್ಲ ಎಡ್ಜಸಲ್ಲಿ ಅಳಿಸ್ಬೇಕು. ಮತ್ತು ಇಲ್ಲೊಂದು ಪಿಂಪಲ್ ಕಾಣ್ತಾ ಇದೆ, ಅದನ್ನು ಕೂಡ ತೆಗಿಬೇಕಾಗುತ್ತೆ. ಎಲ್ಲೆಲ್ಲಿ ಅಳಿಸ್ಬೇಕಲ್ಲ ನೋಡಿ, ನೋಡ್ಕೊಬಿಡಿ ಕರೆಕ್ಟಾಗಿ ಎಲ್ಲೆಲ್ಲಿ ಅಳಿಸ್ಬೇಕು ಏನು ನಿಮಗೆ ಡೀಟೇಲ್ಸ್ ಒಂದು ಸಿಗುತ್ತೆ ನೋಡಿ. ಇಲ್ಲಿ ನೋಸ್ ಹತ್ರ ಇಲ್ಲೂ ಸ್ವಲ್ಪ ಅಳಿಸ್ಕೊಳ್ಳೋಣ, ಯಾಕಂದರೆ ನಮಗೆ ಬೇಕಾಗಿರೋ ಡೀಟೇಲ್ಸ್ ಎಲ್ಲ ವಾಪಸ್ ಬರುತ್ತೆ. ಕಣ್ಣ ಹತ್ರನೂ ಸ್ವಲ್ಪ ಅಳಿಸ್ಕೊಳ್ಳೋಣ, ಐಬ್ರೋಸ್ ಹತ್ರ ಅಳಿಸ್ಕೊಳ್ಳೋಣ. ಈ ಥರ ನೋಡಿ, ಕಣ್ಣ ಹತ್ರ ಡೀಟೇಲ್ಸ್ ವಾಪಸ್ ಬಂತು ನಮಗೆ. ಮತ್ತು ಇಲ್ಲೂ ಕೂಡ ಒಂದು ಡೀಟೇಲ್ಸ್ ನಮ್ಗೆ ಬೇಕಾಗಿರೋದ್ರಿಂದ ಇಲ್ಲೂ ಸ್ವಲ್ಪ ಚೂರು ಅಳಿಸ್ಕೊಳ್ಳೋಣ ಈ ಥರ ನೋಡಿ. ಇವಾಗ ನಿಮಗೆ ಪಿಂಪಲ್ಸ್ ಇರೋದು ಹೋಗ್ಬೇಕಂದ್ರೆ ಸ್ವಲ್ಪ ಒಂದು ಡಾಟ್ ಇಟ್ಕೊಳ್ಳೋಣ ಈ ಥರ. ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್, ಬೇಗ ಯಾಕಂದರೆ ವೀಡಿಯೋ ಲೆಂತ್ ಆದರೆ ಚೆನ್ನಾಗಿರಲ್ಲ. ಯಾಕಂದರೆ ಇದರಲ್ಲಿ ವೀಡಿಯೋ ಲೆಂತ್ ಕೂಡ ಆಗೋಲ್ಲ ಫ್ರೆಂಡ್ಸ್, ಯಾಕಂದರೆ ಸಿಂಪಲಾಗಿ ಮಾಡೋಂಥದ್ದು ಸ್ಮೂತು. ಓಕೆ, ಈ ಥರ ಆಯ್ತಲ್ವ. ಇನ್ನೂ ಡೀಟೇಲ್ಸ್ ನಮಗೆ ಬೇಕಂದರೆ ಇವಾಗ ರೈಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓವರಾಲ್ ನಮ್ಮ ಫೇಸ್ ಸ್ಮೂತ್ ಆಗಿದೆ. ಇದು ಫೇಸ್ ಸ್ಮೂತ್ ಆದಮೇಲೆ ಸ್ವಲ್ಪ ಡೀಟೇಲ್ಸ್ ವಾಪಸ್ ಬರಬೇಕಲ್ವ, ಅದಕ್ಕೋಸ್ಕರ ನೀವು ಏನು ಮಾಡಬೇಕಂದ್ರೆ ಟೂಲ್ಸ್ ಮೇಲೆ ಹೋಗಬೇಕು, ಟೋನ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಶಾರ್ಪನ್ ಅಂತ ಇರುತ್ತೆ, ಶಾರ್ಪನ್ ಇಲ್ಲಿ ಇದರಲ್ಲಲ್ವ ಇರೋದು. ಓಕೆ ಸಾರಿ ಫ್ರೆಂಡ್ಸ್, ಟೂಲ್ಸ್ ಮೇಲೆ ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ಸ್ಟ್ರೆಚ್ಚರು ಮತ್ತು ಶಾರ್ಪನ್ ಸಿಗುತ್ತೆ. ಶಾರ್ಪನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಈ ಥರ ಜಾಸ್ತಿ ಮಾಡ್ಕೊಳ್ಳಿ. ಒಂದು 50% ಇಟ್ಕೊಳ್ಳೋಣ. ಇದನ್ನು ರೈಟ್ ಮಾಡ್ಕೊಂಡು ತಿರ್ಗಾ ಮೇಲ್ಗಡೆ ಒಂದು ಆಪ್ಷನ್ ಕಾಣಿಸುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ ವಿವ್ ಎಡಿಟ್ಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮತ್ತು ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಬ್ರಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಆವಾಗಲೇ ಮಾಡ್ಕೊಂಡಿದ್ವಲ್ಲ ಆ ಥರ. ಇವಾಗ ನೀವು ಏನು ಮಾಡಬೇಕಂದ್ರೆ ಕಣ್ಣ ಹತ್ರ ಎಲ್ಲ ಡೀಟೇಲ್ಸ್ ತೊಗೋಬೇಕು. ಬರೀ ಶಾರ್ಪನ್ನು ಕಣ್ಣ ಹತ್ರ ಎಲ್ಲ ಮಾಡಬೇಕಾಗುತ್ತೆ. ಕಣ್ಣ ಹತ್ರ ಇಲ್ಲಿ ಸ್ವಲ್ಪ ಎಡ್ಜಸಲ್ಲಿ ನೋಡಿ, ಕಣ್ಣಲ್ಲಿ ಒಂದು ಶೈನ್ ಬರುತ್ತಲ್ಲ, ಅದರಿಂದ ನಮ್ಮ ಫೋಟೋ ಒಂದು ರಿಯಲಾಗಿ ಲುಕ್ ಬರುತ್ತೆ ಫ್ರೆಂಡ್ಸ್. ನಾನು ಎಲ್ಲೆಲ್ಲಿ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಲಿಪ್ಸ್ ಹತ್ರ, ಕಣ್ಣ ಹತ್ರ, ಸ್ವಲ್ಪ ಬಿಯರ್ಡ್ಸ್ ಮತ್ತು ನೆಕ್ ಹತ್ರ ಕೂಡ ಸ್ವಲ್ಪ ಮಾಡ್ಕೊಳ್ಳೋಣ, ಯಾಕಂದರೆ ಒಂದು ಡೀಟೇಲ್ಸ್ ಇದೆ ಅಲ್ವಾ, ನಮ್ಗೆ ಆ ಡೀಟೇಲ್ಸ್ ನಮಗೆ ಬೇಕಾಗುತ್ತೆ, ಅದಕ್ಕೋಸ್ಕರನೇ. ಹೇರ್ ಹತ್ರ ಕೂಡ ಸ್ವಲ್ಪ ಮಾಡ್ಕೊಳ್ಳೋಂಗಿದೆ. ಶೈನಿಂಗ್ ಏನಾರ ಬೇಕು ಅಂದರೆ ನಿಮ್ಗೆ ಹೇರ್ಗೆ ಅಲ್ಲೂ ಕೂಡ ಮಾಡ್ಕೋಬೋದು. ಓಕೆ, ಇವಾಗ ಇದನ್ನು ರೈಟ್ ಮಾಡ್ಕೊಳ್ಳೋಣ. ಸಿಂಪಲಾಗಿ ಇವಾಗ ಮಾಡ್ಕೊಂಡಿದ್ದೀವಿ ನೋಡಿ. ಈ ಥರ ಇದ್ದಿದ್ದು ಫೋಟೋ ಬಿಫೋರ್ ಆ್ಯಂಡ್ ಆಫ್ಟರ್ ಹೇಗೆ ನೋಡೋದಂದರೆ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ಬಿಫೋರ್ ತೋರಿಸುತ್ತೆ, ಆಮೇಲೆ ಬಿಟ್ಟರೆ ಆಫ್ಟರ್ ತೋರಿಸುತ್ತೆ ಫ್ರೆಂಡ್ಸ್. ನಿಮ್ಗೆ ಈ ಥರ ಸಿಂಪಲಾಗಿ ನಾವು ಏನೇನು ಮಾಡಿದ್ವಿ ಸ್ಟೆಪ್ಸು ಅಂತ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಫಸ್ಟು ಬ್ಲರ್ ಮಾಡ್ಕೊಂಡ್ವಿ, ಲೆನ್ಸ್ ಬ್ಲರ್ಗೆ ಹೋಗಿ ನಾವು ಬ್ಲರ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಫಸ್ಟು ಕಲರ್ ಕರೆಕ್ಷನ್ ಮಾಡ್ಕೊಂಡು ಬ್ಲರ್ ಮಾಡಿದ್ವಿ. ಬ್ಲರ್ ಆಗಿದ ತಕ್ಷಣ ತಿರ್ಗಾ ಶಾರ್ಪನ್ನು ನಾವು ಹಾಕಿದ್ದೀವಿ ಫ್ರೆಂಡ್ಸ್. ಓಕೆ, ಇದೇ ಥರ ಒಳ್ಳೆ ವೀಡಿಯೋಸ್ ನಿಮಗೆ ತರ್ತಾ ಇರ್ತೀನಿ. ಬೇಗ ಜಾಸ್ತಿ ನನಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕರೆ, ಮೋಟಿವೇಟ್ ಆದರೆ ನನಗಿನ್ನ ಇನ್ನೂ ಸಖತ್ತಾಗಿರೋ ವೀಡಿಯೋಸ್ಗಳಿದೆ ನಿಮಗೋಸ್ಕರ. ಆದರೆ ಇವಾಗ ಇರೋ ಡೀಟೇಲ್ಡ್ ವೀಡಿಯೋನೇ ನೀವು ನೋಡಿರಲ್ಲ ಅಂದರೆ ಏನೂ ಕಲ್ತಿರಲ್ಲ. ಅದಕ್ಕೋಸ್ಕರ ಫುಲ್ ಕಲ್ತಾದ್ಮೇಲೆ ನಾನು ಹೋಗ್ತಾ ಒಂದೊಂದು ಸ್ಟೆಪ್ಪೇ ಹೇಳ್ಕೊಡೋಣ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.